ನಮಸ್ಕಾರ. ನಾವು ತಿನ್ನೋ ಊಟ, ನಮ್ಮ ತಟ್ಟೆಯಲ್ಲಿರೋ ಆಹಾರ ಇದೆಲ್ಲ ಎಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡಿದೀರಾ? ಉತ್ತರ ನಾವು ಅಂದ್ಕೊಂಡಿರೋದಕ್ಕಿಂತ ತುಂಬಾನೇ ಚಿಕ್ಕದು. ಅದು ಶುರು ಆಗೋದು ಒಂದೇ ಒಂದು ಬೀಜದಿಂದ. ಇವತ್ ನಾವು ಆ ಪ್ರತಿ ಬೀಜದ ಹಿಂದಿರೋ ಒಂದು ಅದ್ಭುತ ಸಂಕೀರ್ಣ ಜರ್ನಿ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ನಮ್ಮ ಆಹಾರದ ನಿಜವಾದ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು? ಒಂದು ಚಿಕ್ಕ ಬೀಜ ಇಡೀ ಆಹಾರ ವ್ಯವಸ್ಥೆಯ ಅಡಿಪಾಯ ಆಗೋದು ಹೇಗೆ? ಬನ್ನಿ, ಇದ್ರ ಬಗ್ಗೆನೇ ಇವತ್ತು ಮಾತಾಡೋಣ. ಈ ಇಡೀ ಸಿಸ್ಟಮ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ ಫಸ್ಟ್ ನಾವು ಒಂದು ಬೇಸಿಕ್ ವಿಷಯವನ್ನ ಕ್ಲಿಯರ್ ಮಾಡ್ಕೋಬೇಕು. ಅದೇನಂದ್ರೆ, ಒಂದು ಬೀಜಕ್ಕೂ ಒಂದು ಧಾನ್ಯಕ್ಕೂ ಇರೋ ಮುಖ್ಯ ವ್ಯತ್ಯಾಸ. ಸೈಂಟಿಫಿಕ್ ಆಗಿ ಹೇಳೋದಾದ್ರೆ, ಒಂದು ಬೀಜ ಅಂದ್ರೆ ಅದು ಜಸ್ಟ್ ಒಂದು ವಸ್ತು ಅಷ್ಟೇ ಅಲ್ಲ. ಅದೊಂದು ಕಂಪ್ಲೀಟ್ ಜೆನೆಟಿಕ್ ಬ್ಲೂಪ್ರಿಂಟ್ ಇದ್ದ ಹಾಗೆ. ಅಂದ್ರೆ ಒಂದು ಪುಟ್ಟ ಸಸ್ಯ ರೆಡಿಯಾಗಿ ಕಾಯ್ತಾ ಇರುತ್ತೆ. ಅದರ ಒಂದೇ ಒಂದು ಉದ್ದೇಶ ಅಂದ್ರೆ ಬೆಳೆಯೋದು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಬರುತ್ತೆ. ಹಾಗಾದ್ರೆ ಸಿಗೋ ಎಲ್ಲಾ ಧಾನ್ಯಗಳು ಬೀಜಗಳೇನಾ? ಈ ಪ್ರಶ್ನೆ ಕೇಳೋಕೆ ಸಿಂಪಲ್ ಆಗಿದ್ರೂ ಇದು ನಮ್ಮನ್ನ ಕೃಷಿ ಉತ್ಪಾದನೆಯ ಸಂಕೀರ್ಣ ಜಗತ್ತಿಗೆ ಕರ್ಕೊಂಡು ಹೋಗುತ್ತೆ. ಮತ್ತು ಉತ್ತರ ನಾವಂದ್ಕೊಂಡಷ್ಟು ಸಿಂಪಲ್ ಅಲ್ಲ. ಇಲ್ಲಿರೋ ಮುಖ್ಯವಾದ ಪಾಯಿಂಟ್ ಏನ್ ಗೊತ್ತಾ? ಬೀಜವನ್ನ ಮುಂದಿನ ಬೆಳೆಗೆ ಅಂದ್ರೆ ಅದರ ಫ್ಯೂಚರ್ ಗ್ರೋತ್ಗೋಸ್ಕರನೇ ಉತ್ಪಾದನೆ ಮಾಡ್ತಾರೆ. ಆದ್ರೆ ಧಾನ್ಯ ಅನ್ನೋದು ಎಂಡ್ ಪ್ರಾಡಕ್ಟ್ ಅಂದ್ರೆ ತಿನ್ನೋಕೆ ಅಂತ ಬೆಳೆದಿದ್ದು. ನಾವು ತಿನ್ನೋಕೆ ಇಟ್ಟಿರೋ ಧಾನ್ಯವನ್ನೇ ಬೀಜವಾಗಿ ಬಳಸೋದಂದ್ರೆ ಅದೊಂದು ದೊಡ್ಡ ರಿಸ್ಕ್ ಇದ್ದ ಹಾಗೆ. ಯಾಕಂದ್ರೆ ಸೈಂಟಿಫಿಕ್ ಆಗಿ ಪ್ರೊಡ್ಯೂಸ್ ಮಾಡಿದ ಬೀಜದಲ್ಲಿ ಜೆನೆಟಿಕ್ ಪ್ಯೂರಿಟಿ ಇರುತ್ತೆ, ರೋಗ ಇರೋದಿಲ್ಲ, ಚೆನ್ನಾಗಿ ಮೊಳಕೆ ಬರುತ್ತೆ ಅನ್ನೋ ಗ್ಯಾರಂಟಿ ಇರುತ್ತೆ. ಆದ್ರೆ ಧಾನ್ಯದಲ್ಲಿ ಈ ಯಾವ ಗ್ಯಾರಂಟಿನೂ ಕೊಡೋಕಾಗಲ್ಲ. ಸರಿ, ಬೀಜ ಮತ್ತು ಧಾನ್ಯದ ವ್ಯತ್ಯಾಸ ಗೊತ್ತಾಯ್ತು. ಈಗ ಒಂದು ಬೀಜದಿಂದ ಮುಂದೆ ಹೋಗಿ ಈ ಬೀಜಗಳನ್ನ ಉತ್ಪಾದನೆ ಮಾಡಿ ವಿತರಣೆ ಮಾಡೋ ದೊಡ್ಡ ಸಿಸ್ಟಮ್ ಬಗ್ಗೆ ನೋಡೋಣ. ಇಲ್ಲಿ ನಮ್ಲಿ ಎರಡು ಬೇರೆ ಬೇರೆ ಪ್ರಪಂಚಗಳು ಕಾಣಿಸ್ತೆ. ಒಂದು ಫಾರ್ಮಲ್ ಸಿಸ್ಟಮ್, ಇನ್ನೊಂದು ಇನ್ಫಾರ್ಮಲ್ ಸಿಸ್ಟಮ್. ಒಂದು ಕಡೆ ಗವರ್ನ್ಮೆಂಟ್ ರೆಗ್ಯುಲೇಟ್ ಮಾಡೋ ತುಂಬಾನೇ ಸ್ಟ್ರಕ್ಚರ್ಡ್ ಆಗಿರೋ ಫಾರ್ಮಲ್ ಸಿಸ್ಟಮ್ ಇದೆ. ಇಲ್ಲಿ ಐಡೆಂಟಿಫೈ ಮಾಡಿರೋ ವೆರೈಟಿಗಳನ್ನೇ ಬಳಸ್ತಾರೆ, ಕ್ವಾಲಿಟಿ ಕಂಟ್ರೋಲ್ ತುಂಬಾನೇ ಸ್ಟ್ರಿಕ್ಟ್ ಆಗಿರತ್ತೆ. ಇನ್ನೊಂದು ಕಡೆ ಟ್ರೆಡಿಷನಲ್ ಸಿಸ್ಟಮ್ ಅಂದ್ರೆ ಇನ್ಫಾರ್ಮಲ್ ಸಿಸ್ಟಮ್. ಇಲ್ಲಿ ರೈತರು ತಲೆಮಾರುಗಳಿಂದ ತಮ್ಮದೇ ಬೀಜಗಳನ್ನ ಉಳಿಸ್ಕೊಂಡು ಬಂದು ಒಬ್ರಿಗೊಬ್ರು ವಿನಿಮಯ ಮಾಡ್ಕೋತಾರೆ. ಈ ಫಾರ್ಮಲ್ ಸಿಸ್ಟಮ್ ಇದೆಯಲ್ಲ, ಅದ ಎಷ್ಟು ದೊಡ್ಡದು ಮತ್ತೆ ಕಾಂಪ್ಲೆಕ್ಸ್ ಅಂತ ನೋಡಿ. ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್, ICAR, ನ್ಯಾಷನಲ್ ಮತ್ತು ಸ್ಟೇಟ್ ಸೀಡ್ ಕಾರ್ಪೊರೇಷನ್ಸ್, ಸರ್ಟಿಫಿಕೇಷನ್ ಸೆಂಟರ್ಸ್, ಹೀಗೆ ಒಂದು ದೊಡ್ಡ ನೆಟ್ವರ್ಕ್ ಈ ಸಿಸ್ಟಮ್ ಅನ್ನ ನೋಡ್ಕೊಳ್ಳುತ್ತೆ. ಇದು ನಿಜಕ್ಕೂ ಒಂದು ಬೃಹತ್ ಕಾರ್ಯಾಚರಣೆ. ಸರಿ, ಈ ಫಾರ್ಮಲ್ ಸಿಸ್ಟಮ್ ಅಲ್ಲಿ ಬೀಜಗಳ ಕ್ವಾಲಿಟಿ ಮತ್ತೆ ನಂಬಿಕೆಯನ್ನ ಹೇಗೆ ಖಚಿತಪಡಿಸ್ತಾರೆ? ಅದಕ್ಕಿರೋ ಪ್ರಾಸೆಸ್ ಏನು? ಅದನ್ನೇ ಸರ್ಟಿಫಿಕೇಷನ್ ಅಥವಾ ಪ್ರಮಾಣೀಕರಣ ಅಂತ ಕರೆಯೋದು. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಒಂದು ಬೀಜಕ್ಕೆ ಸರ್ಟಿಫೈಡ್ ಅನ್ನೋ ಲೇಬಲ್ ಸಿಗ್ಬೇಕು ಅಂದ್ರೆ ಅದು ತುಂಬಾನೇ ಕಠಿಣವಾದ ಹಲವು ಹಂತಗಳ ಜರ್ನಿಯನ್ನ ಪಾಸ್ ಮಾಡಬೇಕು. ಇದರ ಶುರುವಾಗೋದೇ ಬ್ರೀಡರ್ ಸೀಡ್ನಿಂದ, ಅಂದ್ರೆ ಜೆನೆಟಿಕಲಿ ಪಕ್ಕಾ ಪ್ಯೂರ್ ಆಗಿರೋ ಮೂಲ ಬೀಜ. ಅಲ್ಲಿಂದ ಮುಂದೆ ಹೊಲಗಳನ್ನ ಸ್ಟ್ರಿಕ್ಟ್ ಆಗಿ ಇನ್ಸ್ಪೆಕ್ಟ್ ಮಾಡ್ತಾರೆ, ಸೈಂಟಿಫಿಕ್ ಆಗಿ ಪ್ರಾಸೆಸ್ ಮಾಡ್ತಾರೆ. ಆಮೇಲೆ ಕೊನೆಗೆ ಲ್ಯಾಬ್ ಟೆಸ್ಟ್ ಎಲ್ಲ ಆದ್ಮೇಲೆನೆ ಅದಕ್ಕೆ ಅಫಿಷಿಯಲ್ ಸರ್ಟಿಫಿಕೇಟ್ ಸಿಗೋದು. ಪ್ರತಿಯೊಂದು ಸ್ಟೆಪ್ಪಲ್ಲೂ ಬೀಜದ ಕ್ವಾಲಿಟಿಯನ್ನ ಖಾತ್ರಿ ಮಾಡ್ತಾರೆ. ಇಷ್ಟೆಲ್ಲ ಪ್ರಾಸೆಸ್ ಆದ ಮೇಲೆ ಸಿಗೋ ಫೈನಲ್ ಪ್ರಾಡಕ್ಟ್ ಇದು. ಇದು ಕೇವಲ ಒಂದು ಚೀಲ ಬೀಜ ಅಲ್ಲ, ಇದು ರೈತರಿಗೆ ಕೊಡುವ ಒಂದು ಗ್ಯಾರಂಟಿ, ಕ್ವಾಲಿಟಿಯ ಭರವಸೆ. ಇದನ್ನ ಅವರು ಪೂರ್ತಿಯಾಗಿ ನಂಬಬಹುದು. ಇಲ್ಲಿಯವರೆಗೆ ಮಾತಾಡಿದ ಎಲ್ಲ ಪಾಯಿಂಟ್ಸನ್ನ ಈಗ ಒಟ್ಟಿಗೆ ಸೇರಿಸಿ ನೋಡೋಣ. ಬೀಜದ ಶುದ್ಧತೆಯಿಂದ ಶುರುವಾಗಿ ದೇಶದ ಫುಡ್ ಸೆಕ್ಯೂರಿಟಿವರೆಗೂ ಈ ತರಹದ ಒಂದು ಕಾಂಪ್ಲೆಕ್ಸ್ ಸಿಸ್ಟಮ್ ಯಾಕೆ ಬೇಕು? ಯಾಕಿದು ಇಷ್ಟೊಂದು ಮುಖ್ಯ? ಎಲ್ಲದರ ಸಾರಾಂಶ ಇಷ್ಟೇ: ಒಳ್ಳೆ ಕ್ವಾಲಿಟಿಯ ಜೆನೆಟಿಕಲಿ ಪ್ಯೂರ್ ಆಗಿರೋ ಬೀಜದಿಂದ ಶುರು ಮಾಡಿದ್ರೆ ಒಳ್ಳೆ ಫಸಲು, ನಂಬಿಕೆಸ್ತ ಬೆಳೆ ಸಿಗುತ್ತೆ. ಇದು ಕೇವಲ ಒಂದು ಗಿಡ ಬೆಳೆಸೋದಷ್ಟೇ ಅಲ್ಲ, ಇದು ನಮ್ಮೆಲ್ಲರ ಫುಡ್ ಸೆಕ್ಯೂರಿಟಿಯನ್ನ ಅಂದ್ರೆ ಆಹಾರ ಭದ್ರತೆಯನ್ನ ಖಚಿತಪಡಿಸ್ಕೊಳ್ಳೋದು. ಈ ಸೀಡ್ ಸರ್ಟಿಫಿಕೇಷನ್ ಸಿಸ್ಟಮ್ನ ಅಲ್ಟಿಮೇಟ್ ಗೋಲ್ ಏನು ಅನ್ನೋದನ್ನ ಈ ಮಾತು ಕ್ಲಿಯರ್ ಆಗಿ ಹೇಳುತ್ತೆ. ಇದು ಬರೀ ರೂಲ್ಸ್ ಅಥವಾ ಪ್ರಾಸೆಸ್ಗಳ ಬಗ್ಗೆ ಅಲ್ಲ, ಇದು ರೈತರಿಗೆ ಒಳ್ಳೆ ಇಳುವರಿ ಸಿಗ್ಬೇಕು, ಅವರ ಜೀವನ ಸುಧಾರಿಸ್ಬೇಕು ಅನ್ನೋದ್ರ ಬಗ್ಗೆ. ಹಾಗಾದ್ರೆ ನೆಕ್ಸ್ಟ್ ಟೈಮ್ ಊಟಕ್ಕೆ ಕೂತಾಗ ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ತಟ್ಟೆಯಲ್ಲಿರೋ ಆಹಾರದ ಕತೆ ಬರೀ ಹೊಲದಿಂದ ಶುರುವಾಗಿಲ್ಲ. ಅದರ ನಿಜವಾದ ಆರಂಭ ಆ ಹೊಲಕ್ಕೆ ಅಡಿಪಾಯ ಹಾಕಿದ ಒಂದು ಪುಟ್ಟ ಬೀಜದೊಳಗಿನ ಸೈನ್ಸ್, ಶ್ರಮ ಮತ್ತೆ ಒಂದು ದೊಡ್ಡ ಸಿಸ್ಟಮಿಂದ ಆಗಿದೆ. ಈ ಮಾಹಿತಿ ಇಷ್ಟವಾಯ್ತು ಅನ್ಕೋತೀನಿ. ಧನ್ಯವಾದಗಳು.